ಬೆಂಗಳೂರು ಟು ತುಮಕೂರು ಆತ ಪ್ರಯಾಣ ಮಾಡಿರೋದು. ಇಲ್ಲಿ ಬಾಂಬ್ ಇಟ್ಟಲ್ಲ, ಇಟ್ಟು ಆಚೆ ಹೋದ್ನಲ್ಲ, ರವೆ ಇಡ್ಲಿ ತಿಂದು ಅದಾದ್ಮೇಲೆ ಸುಳಿವು ಸಿಕ್ಕಿರೋದೇನಪ್ಪಾ ಅಂದ್ರೆ ಬೆಂಗಳೂರಿಂದ ತುಮಕೂರು ಹೋಗಿದ್ದಾನೆ, ತುಮಕೂರಿಂದ ಬಳ್ಳಾರಿಗೆ ಸಂಚಾರ ಮಾಡಿದ್ದಾನೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಸಾವಿರಾರು ಸಿಸಿಟಿವಿ ಕ್ಯಾಮೆರಾಗಳನ್ನು ಚೆಕ್ ಮಾಡಿದ್ದಾರೆ. ಎಲ್ಲೆಲ್ಲಿ ಹೋಗಿರಬಹುದು, ಯಾರಾತ, ಪ್ರತಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಫೈನಲಿ ಒಂದು ಟ್ರ್ಯಾಕ್ ಸಿಗ್ತಾ ಇದೆ. ಅದು ಬೆಂಗಳೂರಿಂದ ತುಮಕೂರು ಕಡೆ, ತುಮಕೂರಿಂದ ಬಳ್ಳಾರಿ ಕಡೆ ಹೋಗಿದ್ದಾರೆ ಅಂತ. ಬ್ಲಾಸ್ಟ್ ಬಳಿಕ ಬಾಂಬರ್ ತುಮಕೂರಿಂದ ಬಳ್ಳಾರಿಗೆ ಟ್ರಾವೆಲ್ ಮಾಡೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ. ಆರೋಪಿಗೆ ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟಿರೋ ಮಾಹಿತಿ ಲಭ್ಯ ಆಗಿದೆಯಂತೆ. ಓಹೋ, ಇಂಟ್ರೆಸ್ಟಿಂಗ್ ಅಂಡ್ ಕ್ರೂಷಿಯಲ್ ಇನ್ಫಾರ್ಮೇಶನ್ ಇದು. ತುಮಕೂರು, ಬಳ್ಳಾರಿ ಬಸ್ ಸ್ಟೇಷನ್ ಸಿಸಿ ಕ್ಯಾಮೆರಾ ಎಲ್ಲಾ ಕಡೆ ಪರಿಶೀಲನೆ ಮಾಡ್ತಿದ್ದಾರೆ. ಆರೋಪಿ ಬಂದ ಬಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಅಂದ್ರೆ ಆತ ಹೀಗಿದ್ದಾನೆ, ಆತ ಬಂದಿದ್ದಾನ, ಈ ಥರದ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಆರೋಪಿ ಪತ್ತೆಗೆ NIA ಅಧಿಕಾರಿಗಳು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಸ್ ಡಿಪೋ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಅಲ್ಲಿ ಗಮನಾರ್ಹ ಬೆಳವಣಿಗೆಗಳು. ವಿಸ್ತಾರ ನ್ಯೂಸ್ ಬಳ್ಳಾರಿಯಲ್ಲಾಗುತ್ತಿರುವ ಬೆಳವಣಿಗೆಯನ್ನ ದೃಶ್ಯ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಶಶಿಧರ್ ಮೇಟಿ ಬಳ್ಳಾರಿಯಿಂದ ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ಶಶಿಧರ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಶಶಿ, ಎಷ್ಟೊತ್ತಿಗೆ ಬಂದರು NIA ಅಧಿಕಾರಿಗಳು? ಅವರ ಹುಡುಕಾಟದ ಟ್ರ್ಯಾಕ್ ಹೇಗೆ ಹೋಗ್ತಾ ಇದೆ? ಅನುಮಾನ ಬರೋದಕ್ಕೆ ಏನ್ ಕಾರಣ? ಬಳ್ಳಾರಿಗೆ ಬಂದಿದ್ದಾನಾತ ಅಂತ? ಇಲ್ಲ, ತಡರಾತ್ರಿ ಇಲ್ಲಿಗೆ NIA ಅಧಿಕಾರಿಗಳು ಸುಮಾರು 2 ವೆಹಿಕಲ್ಗಳಲ್ಲಿ 10 ಜನಕ್ಕೂ ಹೆಚ್ಚು ತಂಡ ಆಗಮಿಸಿದೆ. ಹರೀಶ್ ನಾಗರಾಜ್ ಅವರೇ, ಏನಂದ್ರೆ ಸಿಸಿಟಿವಿ ತುಮಕೂರಿನಲ್ಲಿ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಆರೋಪಿ ಬಳ್ಳಾರಿ ಬಸ್ಗೆ ಹತ್ತಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಬಳ್ಳಾರಿ ಯಾವ ಬಸ್ ಅನ್ನು ಎಕ್ಕಿದ್ದಾನೆ, ಯಾವ ಟೈಮ್ ಎಕ್ಕಿದ್ದಾನೆ ಎನ್ನುವಂತಹ ಮಾಹಿತಿಯನ್ನ ಆಧರಿಸಿ ಬಳ್ಳಾರಿಗೆ ಬಂದಿರುವಂತಹ NIA ಅಧಿಕಾರಿಗಳ ತಂಡ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾಗಳನ್ನು ಕೂಡ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದೆ. ನಂತರದಲ್ಲಿ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಂದು ನಿರ್ವಾಹಕ ಯಾರು ಆ ಒಂದು ಬಸ್ಸಿನ ನಿರ್ವಾಹಕ ಕಂಡಕ್ಟರ್ ಇದ್ದಲ್ಲ, ಅವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ತುಮಕೂರಿನಿಂದ ಬಳ್ಳಾರಿಗೆ ಬಂದಂತ ಟಿಕೆಟ್ ಕೊಟ್ಟಿದ್ದೀನಿ ಎನ್ನುವಂತ ಅಂಶವನ್ನ ವ್ಯಕ್ತಪಡಿಸಿದ್ದಾನೆ. ಆದ್ರೆ ಇದರ ಹಿನ್ನೆಲೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈ ಆರೋಪಿ ಬಳ್ಳಾರಿಗೆ ಬರೋದಕ್ಕೆ ಕಾರಣ ಏನು ಎನ್ನುವಂಥದ್ದು ಕುತೂಹಲ ಇದೆ. ಅಂದ್ರೆ ಬಳ್ಳಾರಿಯಲ್ಲಿ ಯಾರಾದ್ರೂ ವ್ಯಕ್ತಿಯನ್ನ ಭೇಟಿಯಾಗಿದ್ದಾನ ಅಥವಾ ಯಾಕಾಗಿ ಬಳ್ಳಾರಿಗೆ ಬಂದ ಎನ್ನುವಂತಹ ವಿಚಾರದ ಹಿನ್ನೆಲೆಯಲ್ಲಿ NIA ಅಧಿಕಾರಿಗಳು ಮೂಲ ಹುಡುಕುವಂತ ಪ್ರಯತ್ನ ಮಾಡಿದ್ದಾರೆ. ಆ ವ್ಯಕ್ತಿ ಯಾವ ರೀತಿಯಾಗಿದ್ದ ಎನ್ನುವಂತ ಅಂಶವನ್ನು ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಮತ್ತು ಕಂಡಕ್ಟರ್ ಬಳ್ಳಾರಿಯ ಬಸ್ ಸ್ಟೇಷನ್ಗೆ ಬಂದಿಳಿದಿರುವ ಯಾವ್ದಾದ್ರು ದೃಶ್ಯ ಸಿಕ್ಕಿದ್ಯಾ? ಇಲ್ಲ ಹರೀಶ್ ನಗರ್ ಅವರೇ, ಅದು ಗೌಪ್ಯತೆ ಇಡೋದ್ರಿಂದ NIA ಅಧಿಕಾರಿಗಳು ಅವು ಯಾವ ದೃಶ್ಯಗಳನ್ನು ಕೊಟ್ಟಿಲ್ಲ. ಯಾಕಂದ್ರೆ ಸಾರಿಗೆ ಇಲಾಖೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದ್ರಿಂದ ಅವು ಸರ್ಕಾರ ವ್ಯಾಪ್ತಿಗೆ ಬರುವಂತ ಸ್ವತ್ತಾಗಿರೋದ್ರಿಂದ ಅದು ಯಾವುದೇ ಲೀಕೇಜ್ ಮಾಡಿಲ್ಲ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಯಾರ್ದೋ ಮನೆಯದು ಅಂತದೆಂತ ಇದ್ದಾರೆ ಅಂತ ಸಿಸಿ ಕ್ಯಾಮೆರಾಗಳ ಲಭ್ಯ ಆಗ್ತಾ ಇತ್ತು. ಈ ಒಂದು ಸಿಸಿ ಕ್ಯಾಮೆರಾಗಳನ್ನ NIA ಅಧಿಕಾರಿಗಳೇ ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಫುಟೇಜ್ ಗಳನ್ನು ಕೂಡ NIA ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಒಂದಂತೂ ನಿಜ ಅಲ್ಲ, ಅಥವಾ ಒಂದ್ ಕಡೆ ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಿದ್ದಾನೆ. ಮೇ ಬಿ ಬಳ್ಳಾರಿಯಿಂದ ಆಂಧ್ರಕ್ಕೆ ಹೋಗಿರೋ ಚಾನ್ಸಸ್ ಹೆಚ್ಚಾಗಿದೆ. ಖಂಡಿತ ಯಾಕಂತಂದ್ರೆ ಈಗ ನಮಗೆ ಲಭ್ಯವಾದಂತಹ ಮೂಲಗಳ ಮಾಹಿತಿ ಪ್ರಕಾರ ಇವರು ಗೋಕರ್ಣ ಟು ಮಂತ್ರಾಲಯ ಒಂದು ಬಸ್ ಇದೆ, ಮಂತ್ರಾಲಯ ಟು ಗೋಕರ್ಣ ಹೋಗೋ ಮಂತ್ರಾಲಯದಲ್ಲಿ ಭಟ್ಕಳಕ್ಕೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈಗ NIA ಅಧಿಕಾರಿಗಳು ಕೇವಲ ಬಳ್ಳಾರಿ ಬಸ್ ಸ್ಟ್ಯಾಂಡ್ಗೆ ಸೀಮಿತ ಆಗಿಲ್ಲ, ಸಾರಿಗೆ ಅಧಿಕಾರಿಗಳಿಗೆ ಸೀಮಿತ ಆಗಿಲ್ಲ, ಕೆಲವೊಂದು ಕಡೆಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಬಾರ್ಡರ್ ಏರಿಯಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಹೋಗಿರ್ಬೋದು, ಈ ತರ ಜಾಡಿ ಎಲ್ಲೆಲ್ಲಿ ಹೋಗಿದೆ ಅನ್ನುವಂಥದ್ದು, ಮತ್ತು ಒಬ್ಬ ವ್ಯಕ್ತಿಯೊಬ್ಬನನ್ನು ಕೂಡ ಪರಿಶೀಲನೆ ಅವ್ರನ್ನ ಅವ್ರನ್ನ ಮಾಹಿತಿ ತಗೊಂಡು ಅವ್ರನ್ನ ಭೇಟಿಯಾಗಿದ್ದು ಕೂಡ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಈ ಆರೋಪಿ ಬಂದು ಇಲ್ಲಿ ಯಾರನ್ನೋ ಭೇಟಿಯಾಗಿದ್ದಾನೆ ಎನ್ನುವಂತ ಮಾಹಿತಿ NIA ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಶಶಿಧರ್ ಮೇಟಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.